ಇಂಡಸ್ಟ್ರಿಯಲ್ ಕಂಪನಿಗಳಿಂದ ಕೆಮಿಕಲ್ ತ್ಯಾಜ್ಯ ಹೊರಗೆ ಬರ್ತಾ ಇದೆ. ಆ ತ್ಯಾಜ್ಯಗಳನ್ನ ಕೆರೆಗಳಿಗೆ ಬಿಡ್ತಾ ಇವೆ ಇಂಡಸ್ಟ್ರಿಯಲ್ ಕಂಪನಿಗಳು. ರಾಯಚೂರಿನಲ್ಲಿರುವ ಹಲವು ಕಂಪನಿಗಳು, ವಿವಿಧ ಕಂಪನಿಗಳ ಕೆಮಿಕಲ್ಲು ಏಕೈಕ ಡಿಸ್ಪೋಸ್ ಮಾಡೋದು ಅವರ ಕೆರೆಗಳಿಗೆ. ರಾತ್ರೋರಾತ್ರಿ ಬರ್ತಾರೆ ಟ್ಯಾಂಕರ್ ತುಂಬಿಸ್ಕೊಂಡು ಕೆರೆಗಳಿಗೆ ಅದನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ. ಎಲ್ಲಿವರೆಗೆ ಈ ಕೆಮಿಕಲ್ಲು ವಿಷಪೂರಿತ ಅಂತಂದ್ರೆ, ಸಾಮಾನ್ಯ ಹುಲ್ಲು ಹಾಸಿನ ನೆಲದ ಮೇಲೆ ಅದನ್ನು ಹಾಕಿದ್ರೆ ಅಲ್ಲಿನ ನೆಲ ಸುಟ್ಟು ಹೋಗ್ಬಿಡುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿರುವಂಥ ಆಸಿಡ್ಡು ಅಥವಾ ಬೇರೆ ಬೇರೆ ತ್ಯಾಜ್ಯಗಳನ್ನು ತಗೊಂಡ್ಬಂದು ಕೆರೆಗಳಿಗೆ ಹಾಕ್ತಿದ್ದಾರೆ. ಕೆರೆಯ ಜಲಚರ ಪ್ರಾಣಿಗಳು, ಮೀನು ಎಲ್ಲ ಸಾಯ್ತಿವೆ ಒಂದು ಕಡೆ. ಇನ್ನೊಂದು ಕಡೆ ಆ ಕೆರೆಗೆ ಮೈ ತೊಳಸೋದಕ್ಕೆ ಅಂತ ತಗೊಂಡ್ಬರುವಂಥ ದನಕರುಗಳು, ರಾಸುಗಳು, ಅವೆಲ್ಲದಕ್ಕೂ ಕೂಡ ಈ ಕೆಮಿಕಲ್ಲು ಬಹಳ ಡೇಂಜರಸ್ ಆಗಿ ಪರಿಣಮಿಸ್ತಾ ಇದೆ. ಕೆಲವು ಕಡೆಯಲ್ಲಿ ಕುಡಿಯೋ ಪರಿಸ್ಥಿತಿಗಳು ಕೂಡ ಬಂದಾಗ ಜನ ಈ ಕೆರೆ ನೀರು ತ್ಯಾಜ್ಯ ಆಗ್ತಿರೋದು, ಕೆರೆ ನೀರು ಮಲಿನ ಆಗ್ತಿರೋದಕ್ಕೆ ಹಿಡಿಶಾಪ ಆಗ್ತಿದ್ದಾರೆ. 28ನೇ ತಾರೀಕು ರಾತ್ರಿ ರಾಯಚೂರಿನಿಂದ ಶಕ್ತಿನಗರ ಮಧ್ಯದಲ್ಲಿ ಜಯಂತಿ ಕೋಟ್ರೆಡ್ಡಿ ಮಾಲೀಕರದಕ್ಕೆ ರಾತ್ರಿ 10 ಗಂಟೆಗೆ ಈ ಕೆಮಿಕಲ್ ಗಾಡಿ ನಮಗೆ ಅಲ್ಲಿ ಇರುವಂತ ರೈತರು ಬಹಳಷ್ಟು ತೊಂದರೆ ಆಗ್ತಿದೆ ಹೊಲಗಳಿಗೆ ಅಂತ ಹೇಳಿದಾಗ ನಾವು ಸಡನ್ ಆಗಿ ಹೋಗಿ ಈ ಗಾಡಿ ನಿಲ್ಲಿಸಿದಾಗ ಇದ್ರ ತುಂಬಾ ಟ್ಯಾಂಕ್ ತುಂಬಾ ಕೆಮಿಕಲ್ ಇದೆ ಅಂತ ಹೇಳಿ ನಾವು ಅಲ್ಲಿಂದ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ರಾತ್ರಿನೇ ಅವರು ಪೊಲೀಸರು ಬಂದು ಅಲ್ಲೇ ನಿಂದಿರಿಸಿ ಅವ್ರಿಗೆ ಪರಿಶೀಲನೆ ಮಾಡಿ ಇವತ್ತು ನಮ್ಮ ಗ್ರಾಮೀಣ ಪೊಲೀಸ್ ತಂದು ಕೇಸ್ ಮಾಡಿದ್ದಾರೆ. ಮೊನ್ನೆ ಸ್ವಾಮಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೀಲಕಂಠ ಸ್ವಾಮಿ, ತ್ಯಾಜ್ಯವನ್ನ ಕೆರೆಗಳಿಗೆ ಬಿಡಲಾಗ್ತಿದೆ, ಆದರೆ ಅಧಿಕಾರಿಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಅವ್ರಿಗೊಂದು ಗೈಡ್ಲೈನ್ಸ್ ಇಲ್ವಾ? ತ್ಯಾಜ್ಯ ವಿಲೇವಾರಿ ಮಾಡೋದಕ್ಕೆ ಅದರದೇ ಆದಂಥ ಜಾಗ ಏನಾದರೂ ನಿಗದಿ ಮಾಡಿಲ್ವಾ? ಮಾಡದೆ ಹೀಗೆ ಮಾಡ್ತಿದ್ದಾರಾ ಅಥವಾ ಜಾಗ ಇದ್ದೂ ಇದೇ ರೀತಿ ನಡೀತಾ ಇದೆಯಾ? ನೀಲಕಂಠ ಸ್ವಾಮಿ, ನಿಜ ಪ್ರಣೋತ್, ಏನು ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಅಧಿಕಾರಿಗಳು ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಇದನ್ನ ಏನು ವಾಯು ಮಂಡಳಿ ಮತ್ತು ಪರಿಸರ ನಿಯಂತ್ರಣ ಮಂಡಳಿ ಈ ಒಂದು ಇಂತಹ ಘಟನೆಗಳನ್ನ ನಿಯಂತ್ರಣ ಮಾಡಬೇಕು. ಆದ್ರೆ ಇಲ್ಲಿ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಂಡು ಕುಳಿತಿರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆಯ ಏನೋ ಹೈದರಾಬಾದ್ಗೆ ಹೋಗ್ತಕ್ಕಂತ ಹೆದ್ದಾರಿಯಲ್ಲಿರ್ತಕ್ಕಂಥ ಬೃಹತ್ ಮತ್ತು ಮಧ್ಯಮ ಏನು ಕಾರ್ಖಾನೆಗಳಿವೆ, ಅದರಿಂದ ಬರ್ತಕ್ಕಂತ ತ್ಯಾಜ್ಯಗಳೇನಿದಾವೆ ಅದನ್ನ ರಾಯಚೂರು ಜಿಲ್ಲೆಯ ಮತ್ತು ಯಾದಗಿರಿಗೆ ಹೊಂದಿಕೊಂಡಿರುವಂತ ಕಡೇಚೂರಿನಲ್ಲಿ ಒಂದು ಜಾಗವನ್ನ ನಿಗದಿ ಮಾಡಲಾಗಿದೆ. ಅಲ್ಲಿ ಈ ಒಂದು ಕೆಮಿಕಲ್ ನ ತೆಗೆದುಕೊಂಡು ಹೋಗಿ ಬಿಡಬೇಕು. ಆ ಒಂದು ಸ್ಥಳದಲ್ಲಿ ಯಾರು ಹೋಗದಂತೆ, ದನಕರುಗಳು ಹೋಗದಂತೆ ಮತ್ತು ಆ ನೀರನ್ನು ಯಾರು ಮುಟ್ಟದಂತೆ ಮಾಡಿರ್ತಕ್ಕಂಥ ಒಂದು ಸ್ಥಳ. ಆದ್ರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಒಂದು ಟ್ಯಾಂಕರ್ ಅನ್ನ ಮುಗಿಸ್ಕೋತಾರೆ. ಆ ಟ್ಯಾಂಕರ್ ಮುಖಾಂತರ ರಾತ್ರೋರಾತ್ರಿ ಏನು ತಮ್ಮ ಕಂಪನಿಗಳಿಗೆ ಹತ್ತಿರದಲ್ಲಿ ಯಾವುದೇ ರೀತಿ ದುಡ್ಡು ಖರ್ಚಾಗದೆ ಇರೋ ರೀತಿಯಲ್ಲಿ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಹೋಗಿ ಯಾವುದೋ ಒಂದು ಕೆರೆಯಲ್ಲಿ ಯಾವುದೋ ಒಂದು ಏನೋ ಕಾಲುವೆಗಳಿಗೆ ನೀರು ಬಿಡ್ತಕ್ಕಂತ ಒಂದು ಕೆಲಸ ಮಾಡ್ತಾರೆ. ಈ ಒಂದು ಕೆಮಿಕಲ್ ನಿಂದ ಎಷ್ಟು ವಿಷಪೂರಿತ ಈ ಕೆಮಿಕಲ್ ಅಂದ್ರೆ ಒಂದು ಸ್ಥಳದಲ್ಲಿ ಅಂದ್ರೆ ಒಂದು ಭೂಮಿಲಿ ಎಲ್ಲರೂ ಹಾಕಿದ್ರೆ ಆ ಜಾಗದಲ್ಲಿ ಮತ್ತೇನೂ ಬೆಳೆಯೋಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡ್ಬೇಕಾಗಿರೋ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿಕೊಂಡು ಕೂಳ್ತಿದ್ದಾರೆ ಅಥವಾ ಏನು ಈ ಒಂದು ಇಂಡಸ್ಟ್ರಿಯಲ್ ಕಂಪನಿಗಳ ಜೊತೆ ಕೈ ಜೋಡಿಸಿದಾರ ಅನ್ನೋ ಅನುಮಾನಗಳು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ಬಾರಿ ಅಂದ್ರೆ 2-3 ಬಾರಿ ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಈ ಒಂದು ಟ್ಯಾಂಕರ್ ಅನ್ನ ಹಿಡ್ಕೊಟ್ರು ಕೂಡ ಅದನ್ನ ವಿಚಾರಣೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಟ್ಯಾಂಕರ್ ಗಳನ್ನ ಬಿಟ್ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಪರಿಸರ ನಾಶ ಆಗೋದಕ್ಕೆ ಅಧಿಕಾರಿಗಳೇ ಕಾರಣ ಆಗ್ತಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಣೋತ್, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಮಾಹಿತಿಗೆ.